ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಪ್ರಭಾವಿ ರಾಜಕಾರಣಿಯೊಬ್ಬರ ದೊಡ್ಡ ಹಗರಣವೊಂದು ಬ್ಲಾಸ್ಟ್ ಆಗಲಿದೆಯಾ? ಸದ್ಯ ಈಗ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಬರೀ ಹಗರಣಗಳದ್ದೇ ಸದ್ದು. ಸೆಷನ್ ಕೂಡ ಅದಕ್ಕೆ ಬಲಿಯಾಗೋಯ್ತು. ಬೇರೆ ಯಾವ ಪ್ರಮುಖ ವಿಚಾರಗಳ ಸರಿಯಾದ ಚರ್ಚೆ ಕೂಡ ಆಗದೆ. ಹೀಗಿರುವಾಗ ಮತ್ತೊಬ್ಬ ಪ್ರಭಾವಿಯ, ಅದರಲ್ಲೂ ಬರೀ ರಾಜ್ಯದಲ್ಲ, ದೇಶದಲ್ಲ, ವಿದೇಶದಲ್ಲಿ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ದೊಡ್ಡ ಕೇಸ್ ಒಂದು, ದೊಡ್ಡ ಫೈಲ್ ಒಂದು ಓಪನ್ ಆಗುತ್ತಾ? ಹಾಗಾದರೆ ಏನಿದು ವಿಚಾರ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಮುಖ್ಯಮಂತ್ರಿಗಳಿಗೆ ಮೂಡಾ ಕೇಸ್ನ ಉರುಳು ಬಿಗಿಯಾಗತ್ತಾ ಅನ್ನೋ ಪ್ರಶ್ನೆ. ಯಾಕಂದರೆ ಬಿ ಜೆ ಪಿಗರು ಮುಗಿ ಬೀಳ್ತಿದ್ದಾರೆ. ಬಿ ಜೆ ಪಿಯವ್ರ ಕಾಲದಲ್ಲೇ ಕೊಟ್ಟಿದ್ದು ನಮ್ಮದೇನು ತಪ್ಪಿಲ್ಲ ಅಂತ ಸಿದ್ದರಾಮಯ್ಯವರು ಸಮಜಾಯಿಷಿ ಕೊಡ್ತಿದ್ದಾರೆ. ಆ ಕಡೆ ವಾಲ್ಮೀಕಿ ಕೇಸಲ್ಲಂತೂ ಸಮಜಾಯಿಷಿ ಕೊಡೋ ಹಂತದಲ್ಲಿ ಇಲ್ಲ, ಅದು ಬೇರೆ ಹಂತಕ್ಕೆ ಹೋಗಿದೆ. ಇಡಿ CBI ಎಂಟ್ರಿ ಆಗಿ ದಾಖಲೆಗಳು ಸಿಕ್ಕಿವೆ ಅಂತ ಹೇಳಿದ್ದು ಆಗ್ಬಿಟ್ಟಿದೆ ಅಧಿಕೃತ ಪ್ರಕಟಣೆಯಲ್ಲಿ. ಹೀಗಿರುವಾಗ ರಾಜಕೀಯ ಕೆಸರಚಾಟದಲ್ಲಿ ಈಗ ಮತ್ತೊಂದು ಕೇಸ್ ಬ್ಲಾಸ್ಟ್ ಆಗುತ್ತಾ? ಸಾಮಾನ್ಯವಾಗಿ ರಾಜಕಾರಣದಲ್ಲಿ ನೋಡ್ತೀವಿ, ಒಬ್ಬರ ಗುಟ್ಟು ರಟ್ಟಾದಾಗ ಮತ್ತೊಬ್ಬರ ಗುಟ್ಟನ್ನು ರಟ್ಟು ಮಾಡೋದಕ್ಕೆ ನಿಂತು ಬಿಡ್ತಾರೆ. ಮುಯ್ಯಿಗೆ ಮುಯ್ಯಿ ಅಂತ ಕೌಂಟರ್ ಕೊಡೋದಕ್ಕೆ, ತಿರುಗು ಬಾಣ ಮಾಡೋದಕ್ಕೆ ನಿಂತು ಬಿಡ್ತಾರೆ. ಆಗ ಕೇಸು ಸದ್ದಿಲ್ಲದಂಗೆ ಆಗೋಗುತ್ತೆ. ನೋಡಿದ್ದೀವಲ್ಲ, ಯಾವುದೋ ಒಂದು ಕೇಸು ತನಿಖೆ ಆಗಲಿ ಅಂತ ತಕ್ಷಣ ಆಯಿತು, ನಿಮ್ಮ ಅವಧಿಯಿಂದ, BJP ಸರ್ಕಾರದ ಅವಧಿಯಿಂದಾನೇ ತೆಗಿತೀವಿ ನಾವು ಅಂತ ಕಾಂಗ್ರೆಸ್ನವ್ರು ಹೇಳೋದು. BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ ಆಡಳಿತದ ಅವಧಿಯ ಇನ್ನೊಂದು ಯಾವುದೋ ಕೇಸನ್ನು ತೆಗೆಯುವ ಮೂಲಕ ಸೈಲೆಂಟ್ ಮಾಡೋದು. ಆಡಳಿತ ಪಕ್ಷ ಪ್ರತಿಪಕ್ಷಗಳ ನಡುವೆ ಇದೊಂಥರ ಅಡ್ಜಸ್ಟ್ಮೆಂಟು ನೋಡಿಕೊಂಡೇ ಬಂದಿದೆ. ಇಡೀ ರಾಜ್ಯ, ಬೇರೆ ಬೇರೆ ಕಡೆನೂ ಆಗ್ತಾ ಇರುತ್ತೆ ಅದು. ಈಗ ಅದೇ ರೀತಿಯ ಮಾರ್ಗವನ್ನು ಕಾಂಗ್ರೆಸ್ ಅನುಸರಿಸಲಿದೆಯಾ? ದೊಡ್ಡ ನಾಯಕನ ವಿದೇಶದ ಸೀಕ್ರೆಟ್ ಬ್ಲಾಸ್ಟ್ ಆಗತ್ತಾ? ಎಸ್, ಈಗ ಸಿದ್ದರಾಮಯ್ಯ DK ಶಿವಕುಮಾರ್ ಅವರನ್ನು ಕೆಣಕಿದ ತಕ್ಷಣ ಬರ್ತಿರುವಂಥ ರಿಯಾಕ್ಷನ್ ಇದು. DK ಶಿವಕುಮಾರ್ ಅವರು ಯಾಕೋ ಮೂಡಾ ಕೇಸ್ ಬಗ್ಗೆ ಎಲ್ಲ ರಿಯಾಕ್ಷನ್ನೇ ಕೊಡ್ತಿಲ್ವಲ್ಲ, ವಾಲ್ಮೀಕಿ ಕೇಸ್ ಬಗ್ಗೆ ರಿಯಾಕ್ಷನ್ನೇ ಕೊಡ್ತಿಲ್ಲ ಅಂತ ಪ್ರತಿಪಕ್ಷಗಳು ಆರೋಪಿಸ್ತಿವೆ. ಆರೋಪ ಅಷ್ಟೇ ಯಾಕೆ, ಕಾಂಗ್ರೆಸ್ನಿಂದಾನೇ ಬಂದಿರೋದು ನಮಗೆ ಫೈಲ್ಗಳು ಅಂತ ವಿಚಾರಗಳು ಚರ್ಚೆ ಆಗ್ತಿವೆಯಲ್ಲ. ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲಿರುವಂಥ ಪ್ರಮುಖರೇ, ಕುರ್ಚಿ ಮೇಲೆ ಟವೆಲ್ ಹಾಕಿದವರೇ ಇದೆಲ್ಲ ಕೆಲವು ಸೀಕ್ರೆಟ್ಗಳನ್ನು ಬ್ಲಾಸ್ಟ್ ಮಾಡಿರೋದು ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. DK ಶಿವಕುಮಾರ್ ಕಡೆಗೆ ಬೆರಳು ತೋರಿಸಿದ್ರು. ವಿಜಯೇಂದ್ರ ಕೂಡ ಮೂಡಾ ಹಗರಣವನ್ನು ಪ್ರಸ್ತಾಪಿಸೋದಕ್ಕೆ ಕಾಂಗ್ರೆಸ್ಸಿಗರಿಂದ ನಮಗೂ ಒತ್ತಡ ಇದೆ ಅಂತ ಹೇಳಿದ್ರು. ಬೇಡ, ಅವ್ರು ಹೇಳೋದು ಬಿಟ್ಟಾಕಿ, ಸೆಷನ್ನಲ್ಲಿ ಮೂಡಾ ಹಗರಣ ಚರ್ಚೆಗೆ ಅವಕಾಶ ಕೊಡದೆ ಹೋದಾಗ ಕಾಂಗ್ರೆಸ್ಸಿಗರಿಂದಾನೇ ಅಪಸ್ವರ ಹೇಳ್ತು. ಇದೆಲ್ಲ ಹುಬ್ಬೇರಿಸುವಂತೆ ಮಾಡ್ತು. ಮುಖ್ಯಮಂತ್ರಿಗಳನ್ನು ಯಾರೋ ಟಾರ್ಗೆಟ್ ಮಾಡಿದಾರಾ? ಬೇಕಂತಾನೆ BJPಗರಲ್ಲ, JDSನವರಲ್ಲ, ಕಾಂಗ್ರೆಸ್ನವರೇ ಏನೋ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಇದೆಲ್ಲ ಸಮೀಕರಣ ರೆಡಿ ಮಾಡಿದ್ದಾರೆ ಅನ್ನೋದ್ರ ಸುತ್ತ ಚರ್ಚೆ ಆಗ್ತಿರೋ ಹೊತ್ತಲ್ಲೇ ಈಗ ಹೀಗಿರೋವಾಗಲೇ ಪ್ರತಿಪಕ್ಷಗಳು DK ಶಿವಕುಮಾರ್ ಕಡೆಗೆ ಅಥವಾ ಕಾಂಗ್ರೆಸ್ನ ಇನ್ಯಾರದ್ದೋ ಕಡೆಗೆ ಬೆರಳು ತೋರಿಸ್ತಿರುವಾಗಲೇ DK ಶಿವಕುಮಾರ್ ಕೆರಳಿ ಕೆಂಡವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಅವ್ರೇನು ಹೇಳೋದು, ನಾನು ತೆಗಿತೀನಿ, ಈಗ ಕಾಂಗ್ರೆಸ್ ಸರ್ಕಾರ ಕೆಲವೊಂದು ಪ್ರಮುಖ ಹಗರಣಗಳನ್ನು ಹೊರತೆಗೆಯಲಿದೆ, ಸರಿಯಾದಂಥ ಪಾಠ ಕಲಿಸ್ತೀವಿ ಅಂತ ವಿಜಯೇಂದ್ರಗೆ ಬಿಗ್ ಶಾಕ್ ಕೊಡ್ತಿದ್ದಾರೆ. ವಿಜಯೇಂದ್ರ ಅಪ್ರಾಮಾಣಿಕ ವ್ಯಕ್ತಿ, ಬೇರೆಯವರ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂಥ ಹಕ್ಕೇ ಇಲ್ಲ ಅವ್ರಿಗೆ, ಅಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅನ್ನೋದು BJP ಅವ್ರಿಗೂ ಗೊತ್ತು. ಅದನ್ನೀಗ ತೆಗಿತೀವಿ ಅಂತಿದ್ದಾರೆ. ಏನದು? DK ಶಿವಕುಮಾರ್ ಅವ್ರು ಹೇಳಿರೋದು, ಯಡಿಯೂರಪ್ಪನವರು CM ಆಗಿದ್ದ ಟೈಮಲ್ಲಿ ವಿದೇಶದ ಸೀಕ್ರೆಟ್ ಅಂತೆ. ಬರೀ ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲ, ವಿದೇಶದಲ್ಲಿ ಹಣ ವರ್ಗಾವಣೆ, ಇನ್ನಿತರ ಸ್ಫೋಟಕ ವಿಚಾರಗಳಿವೆ ಅಂತೆ. ಅದು BJPಯಲ್ಲೂ ಕೆಲವ್ರಿಗೆ ಗೊತ್ತಿದೆ, ಅದು ಈಗ ಹೊರಗಡೆ ಬರುತ್ತೆ, ನೋಡ್ತಾ ಇರಿ ಅಂತಿದ್ದಾರೆ. ಅಲ್ಲಿಗೆ ಎಲ್ಲರ ಸೀಕ್ರೆಟು ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಆಯಿತು. ಆದರೆ ಯಾರೂ ತೆಗಿಯಲ್ಲ. ಕುಮಾರಸ್ವಾಮಿ ಅವ್ರ ಬಳಿ ದಾಖಲೆ ಇರುತ್ತೆ, ಪೆನ್ ಡ್ರೈವ್ ಇರುತ್ತೆ. DK ಶಿವಕುಮಾರ್ ಬಳಿ ಯಾರ್ಯಾರ ದಾಖಲೆಗಳಿರ್ತವೆ. BJPಗರಿಗೂ ಕಾಂಗ್ರೆಸ್ನ ಗುಟ್ಟು ಗೊತ್ತಿರುತ್ತೆ. ಆದರೆ ಯಾವುದೂ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗೋದು ಇಲ್ಲ, ಹೊರಗಡೆ ಬರೋದು ಇಲ್ಲ. ರಾಜಕೀಯ ಕಾರಣಗಳಿಂದ ಅಷ್ಟೇ ಸದ್ದಾಗತ್ತೆ. ಈಗ ಪ್ರತಿಪಕ್ಷ ಟೇಕ್ ಆಫ್ ಆಗಿದೆ ಅಂತ ಹೈಕಮಾಂಡ್ ನಿಟ್ಟುಸಿರು ಬಿಟ್ಟಿದೆಯಲ್ಲ, ಈಗ ಸ್ವಲ್ಪ ಜೋರಾಗಿ ಪ್ರತಿಭಟನೆ, ಹೋರಾಟ ಆಗ್ತಿದೆ. ವಿಜಯೇಂದ್ರ ವೇಗ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ ಯತ್ನಾಳ್, ಅರವಿಂದ್ ಲಿಂಬಾವಳಿ ಸೇರಿದಂತೆ ಸುಮಾರು ಜನಕ್ಕೆ ಅಸಮಾಧಾನ ಆಯ್ತಾ ಅನ್ನೋ ಥರದ ವಾತಾವರಣ. ಪ್ರತಿಪಕ್ಷವಾಗಿ BJP ಫೇಲ್ ಆಗಿದೆ ಅಂತ BJP ನಾಯಕರೇ ತಮ್ಮದೇ ಪಕ್ಷದ ವಿರುದ್ಧ ಮುಗಿ ಬೀಳ್ತಿರೋದು. ಅಪ್ಪಾಜಿ ಅವರೇ ಜೈಲಿಗೆ ಹೋಗಲಿ ಅಂತ ಯತ್ನಾಳ್ ಅವರ ಹೇಳಿಕೆ, ಇದೆಲ್ಲ ವಿಜಯೇಂದ್ರ ವಿರುದ್ಧ ಮುಗಿ ಬೀಳ್ತಿರೋದನ್ನು ನೋಡ್ತಿರೋ ಹೊತ್ತಲ್ಲೇ, ಪಕ್ಷದವರೇ ತಿರುಗಿ ಬೀಳ್ತಿರೋದನ್ನು ನೋಡ್ತಿರೋ ಹೊತ್ತಲ್ಲಿ ಈಗ DK ಶಿವಕುಮಾರ್ ಅವರು ಹಾಕಿರೋ ಬಾಂಬ್ ಇದು. BJPಯಲ್ಲೂ ಹಲವರಿಗೂ ಗೊತ್ತಿರುವಂಥ ದೊಡ್ಡ ಕೇಸ್ ಒಂದು ಓಪನ್ ಆಗುತ್ತೆ.
ಈಗ ಪಾಠ ಕಲಿಸ್ತೀವಿ, ವಿಜಯೇಂದ್ರ ನಮ್ಮ ಬಗ್ಗೆ ಏನು ಮಾತಾಡೋದು, ಮುಖ್ಯಮಂತ್ರಿಗಳ ಬಗ್ಗೆ ಏನು ಮಾತಾಡೋದು, ಸಿದ್ದರಾಮಯ್ಯನವ್ರಿಗೇನೆ ಮೂಡಾದಿಂದ ಅನ್ಯಾಯ ಆಗಿತ್ತು, ಅವ್ರ ಪರಿಹಾರ ರೂಪದಲ್ಲಿ ತಗೊಂಡಿರೋದು, ಅವ್ರ ಬಗ್ಗೆ ಏನು ಮಾತಾಡೋದು, ಈಗ ಅಸಲಿ ದೊಡ್ಡ ಹಗರಣ ಹೊರಗಡೆ ಬರುತ್ತೆ ನೋಡ್ತಾ ಇರಿ ಅಂತ ಸವಾಲು ಹಾಕಿದ್ದಾರೆ. ಸೊ ಇದ್ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ನೋಡಬೇಕು. ವಿಜಯೇಂದ್ರ ಹೇಳ್ತಿರೋದು BJP ಕಾಲದಲ್ಲಿಯೇ ಆಗಿದೆ, ಆಗಲೇ ಸೈಟ್ ಕೊಟ್ಟಿದ್ದು ಅಂತ ಹೇಳ್ತಿದ್ದೀರಲ್ಲ, ಅಧಿಕಾರಿಗಳು ಮಾಡಿರಬಹುದು, ಹಾಗಾದ್ರೆ BJP ಕಾಲದಲ್ಲಿ ಆಯಿತು ಅಂತ ಅದನ್ನು ತಗೊಂಡು ಮಜಾ ಮಾಡ್ತಿದ್ದೀರಾ? ನೀವು ಪ್ರಾಮಾಣಿಕರಾಗಿದ್ದರೆ ಅದನ್ನು ನೀವು ತಿರಸ್ಕರಿಸ್ಬೇಕಿತ್ತು, ನ್ಯಾಯಯುತವಾಗಿ ನಡ್ಕೊಳ್ಬೇಕಿತ್ತು. ಯಾಕೆ ತಗೊಂಡ್ರಿ? ಗೊತ್ತಿತ್ತು ತಾನೇ ನಿಮಗಿದೆಲ್ಲ, ಗೊತ್ತಿದ್ದ ಮೇಲೂ ಯಾಕೆ ತೊಗೊಂಡ್ರಿ? BJP ಅವ್ರು ಕೊಟ್ಟರು ಅಂತ ಮಜಾ ಮಾಡ್ತೀರಾ? ಆ್ಯಕ್ಷನ್ ತೊಗೊಳ್ಳೋದಾದರೆ ಯಾರ ಮೇಲೆ ತೊಗೋತಿರೋ ತಗೊಳ್ಳಿ, ಮೊದಲು ನ್ಯಾಯಯುತವಾಗಿ ಪಾರದರ್ಶಕವಾಗಿ ತನಿಖೆ ಮಾಡಿಸಿ ಅಂತ ಸವಾಲು ಹಾಕಿದ್ದಾರೆ. ಸೊ ಈ ರೀತಿ ಜಟಾಪಟಿ BJP ಕಾಂಗ್ರೆಸ್ನ ನಡುವೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದು BJP ದೊಡ್ಡ ನಾಯಕನ ಸೀಕ್ರೆಟನ್ನು ಹೊರಗಿಡುವ ಸವಾಲು ಈಗ ಕಾಂಗ್ರೆಸ್ ಹಾಕಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.